ಮಂಡ್ಯ ನಗರದಲ್ಲಿ ಕಳೆದ 4 ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಆ ಪೋಸ್ಟ್ನಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಮಶಾನದಲ್ಲಿ ಯಾರೋ ರೌಡಿಗಳು ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಹೆದರಿಸುವ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅದು ಸಾಕಷ್ಟು ಕಡೆ ವೈರಲ್ ಆಗಿತ್ತು. ಆದರೆ ಈ ಸಂಬಂಧಪಟ್ಟಂತೆ ಯಾರೊಬ್ಬರು ಬಂದು ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿರುವುದಿಲ್ಲ. ಏನು ಪೋಸ್ಟ್ ವೈರಲ್ ಆಗಿತ್ತು, ಈ ಪೋಸ್ಟನ್ನು ನಮ್ಮ ಸಾಮಾಜಿಕ ಜಾಲತಾಣದ ಒಂದು ತಂಡ ಅದನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಒಬ್ಬ ಯುವಕ ಏನು ಹೊಡಿತಾ ಇದ್ದರು, ಆತನ ಯುವಕನನ್ನು ನಮ್ಮವರು ಗುರುತು ಹಚ್ಚಿದಾಗ ಆತ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಯಶವಂತ್ ಅಂತೇಳಿ ಗೊತ್ತಾಯಿತು. ಆತನನ್ನು ನಾವು ಪತ್ತೆ ಮಾಡಿ ಆತನ ಕಡೆಯಿಂದ ಒಂದು ದೂರನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ 3-4 ಜನ ಆರೋಪಿತರ ಹೆಸರನ್ನು ಗುರುತಿಸಿ, ಇನ್ನು ಉಳಿದವರು ಇವರು ಸಹಿತ ನನಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾನು ಬಸ್ಸನ್ನು ಕೇಳ್ತಾ ಇರುವಾಗ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಾಗ ಇವರೆಲ್ಲ ಸೇರಿ ನನಗೆ ದೂರದ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೊಡೆದರು ಮತ್ತು ಹೆದರಿಸಿದರು. ಇನ್ನೊಮ್ಮೆ ನಮ್ಮ ಏರಿಯಾಕ್ಕೆ ಬರದಂತೆ ತಡೆದರು ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾರೆ. ಅದನ್ನು ಆಧರಿಸಿ ನಾವು ಒಂದು ತನಿಖಾ ತಂಡವನ್ನು ನಮ್ಮ DSP ಮಂಡ್ಯ ಅವರ ಒಂದು ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸ್ತೀವಿ. ಆ ತನಿಖಾ ತಂಡ ರಚಿಸಿ ಆ ಒಂದು ಪತ್ತೆಯಲ್ಲಿ ಇರುವಾಗ ಇನ್ನೊಂದು ಪ್ರಕರಣದಲ್ಲಿ ಏನು ಮಂಡ್ಯ ಸಿಟಿಯಲ್ಲಿ 4-5 ಜನ ರೌಡಿಗಳು ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಒಂದು ಹೆದರಿಸುವ ಉದ್ದೇಶದಿಂದ ಮತ್ತು ಅವರಿಗೆ ಒಂದು ಭಯವಾಗುವ ರೀತಿಯಲ್ಲಿ ಲಾಂಗುಗಳನ್ನು ಹಿಡ್ಕೊಂಡು ಹೋದರು ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ನಮ್ಮ ಸಾಮಾಜಿಕ ಜಾಲತಾಣಗಳಿಂದ ಗೊತ್ತಾಗ್ತದೆ. ಅದನ್ನು ಆಧರಿಸಿ ಅದರಲ್ಲಿ ಯಾರು ಆರೋಪಿತರಿದ್ದಾರೆ, ಅವರು ಯಾಕೆ ಅಲ್ಲಿ ಹೋಗಿದ್ರು ಅಂತ ಅನ್ನೋ ಬಗ್ಗೆಯೂ ಸಹಿತ ನಾವು ತನಿಖೆಯನ್ನು ಮಾಡ್ತಾಯಿದ್ವಿ. ನಿನ್ನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 23ರಂದು ಒಂದು ಬಾರ್ನಲ್ಲಿ ಆರೋಪಿತರು ಒಬ್ಬ ಯುವಕನಿಗೆ ಏಕಾಏಕಿ ಹಲ್ಲೆ ಮಾಡಿ ಆತನಿಗೆ ಗಾಯಗೊಳಿಸಿದ ಸಂಬಂಧಪಟ್ಟಂತೆ ಒಂದು ಹಲಗೂರದಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವು ಸಹಿತ ನಾವು ದಾಖಲು ಮಾಡಿಕೊಂಡ್ವಿ. ಈ ಎಲ್ಲ 3 ಪ್ರಕರಣಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮಂಡ್ಯ ನಗರದಲ್ಲಿ ಈ ಥರ ಪುಡಿ ರೌಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಪ್ರದರ್ಶಿಸುವ ಮೂಲಕ ಮತ್ತು ಯುವಕರಿಗೆ ಇತರ ಸಾರ್ವಜನಿಕರಿಗೆ ಭಯವಾಗುವ ರೀತಿಯಲ್ಲಿ ವರ್ತಿಸುತ್ತಾ ಇರೋದರಿಂದ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕವಾದ ತಂಡಗಳನ್ನು ಮಾಡಿದ್ದೀವಿ. ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆ ಮಾಡಲಾಗಿ ಅವರು ಮತ್ತು ಮಂಡ್ಯದಲ್ಲಿ ಏನು 3 ಜನ ಆರೋಪಿತರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿ ಆ ಒಂದು ಬಾರ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ ಜಾಸ್ತಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಎನ್ನುವ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ಬನಿಗೆ ಚಾಕುವಿನಿಂದ ಇರ್ತಾರೆ. ಆ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾಯಿದ್ದಾರೆ. ಇದ ನಂತರ ಏನೋ ಈ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಏನೋ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಆ ಪೋಸ್ಟ್ನಲ್ಲಿರುವ ಆರೋಪಿತರನ್ನು ನಾವು ಪತ್ತೆ ಮಾಡಲಿಕ್ಕೆ ತಂಡಗಳನ್ನು ರಚಿಸಿದ್ವಿ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆ ಒಂದು ತಂಡಗಳು ಪರಿಶೀಲನೆ ಮಾಡ್ತಾ ಇರುವಾಗ ಬಿ ಹೊಸೂರು ಅಂತೇಳಿ ಇದೆ ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಅಲ್ಲಿ ಆರೋಪಿತರು ಅಡಗಿದ್ದಾರೆ ಅಲ್ಲಿದೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ 5 ಜನ ಆರೋಪಿತರು ಅಲ್ಲಿ ಇರುವುದು ಕಂಡು ಬರ್ತದೆ. ಕೂಡಲೇ ಅವರನ್ನು ವಶಕ್ಕೆ ಪಡೆಯುವ ಒಂದು ಯತ್ನದಲ್ಲಿ ಒಬ್ಬ ಆರೋಪಿತ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಉಳಿದ 4 ಜನರನ್ನು ತೆಗೆದುಕೊಂಡು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಾಗ್ತಾ ಇರ್ತದೆ. ಅಂಥ ಒಬ್ಬ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಪಿಸ್ಕೊಂಡಿದ್ದರು ಅಂಥೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ವಿ. 3 ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ
ಒಂದು CPI ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿತನನ್ನು ಪರಿಶೀಲನೆ ಮಾಡ್ತಾಯಿದ್ರು. ಅದೇ ರೀತಿ ಶಿವಳ್ಳಿ PSI ರಾಘವೇಂದ್ರನ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ PSI ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ, ಒಟ್ಟು 3 ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ PSI ಶೇಷಾದ್ರಿ ಇವರ ತಂಡ ಆರೋಪಿತನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ ಅರೆಸ್ಟ್ ಮಾಡೋ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ PSI ಅವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ. ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಸರೆಂಡರ್ ಆಗಂತೇಳಿ ಹೇಳ್ತಾರೆ. ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ PSI ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತ ಈಗ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ ಏನು ನಾನು ಹೇಳ್ತಾ ಇದ್ದೆ, ಮಂಡ್ಯ ನಗರದಲ್ಲಿ ಕೆಲವು ಆರೋಪಿತರು ರಾತ್ರೋರಾತ್ರಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಒಂದು ಪ್ರದೇಶದಲ್ಲಿ ಓಡಾಡ್ತಾ ಇದ್ದರು. ಸಾರ್ವಜನಿಕರಿಗೆ ಹೆದರಿಸುವ ಒಂದು ದೃಷ್ಟಿಯಿಂದ ಅವರು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ತಿರುಗಾಡ್ತಾಯಿದ್ರು ಮಾರಕಾಸ್ತ್ರದೊಂದಿಗೆ ಅಂತೇಳಿ. ಆ ಒಂದು ಪ್ರಕರಣದಲ್ಲಿ ನಾವು ಆರೋಪಿತರನ್ನು ಪರಿಶೀಲನೆ ಮಾಡ್ತಾ ಇರುವಾಗ ಒಂದು ಖಚಿತ ಮಾಹಿತಿ ಬರ್ತದೆ. ಮಂಡ್ಯ ನಗರದ ಹೊರವಲಯದ ಕಲ್ಲಳ್ಳಿ ಸಮೀಪ ಹಳೆ MC ರಸ್ತೆಯಲ್ಲಿ 10-12 ಜನ ಏನು ಇಲ್ಲ, ವಿಡಿಯೋದಲ್ಲಿ ಇದ್ದದ ಪಾತ್ರದ ಬಗ್ಗೆ ಹೇಳ್ತೀವಿ. ಇದರಲ್ಲಿ 3 ಜನ ಮೈನರ್ ಸಹಿತ ಇದ್ದಾರೆ. ಹೀಗಾಗಿ ನಾವು ಸುಭಾಷ್ ಪಾತ್ರ ಇದೆ, ಅದರದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಇನ್ನೊಬ್ಬ ಆಕಾಶ್ ಅಂತೇಳಿ ಆತನಿಗೆ ಸಹಿತ ಜಸ್ಟ್ 18 ಕಂಪ್ಲೀಟ್ ಆಗಿದೆ. ಆಕಾಶ್ ಇಲ್ಲಿಯವರು ಈಗ ಗುತ್ತಲು ನಿವಾಸಿಗಳು. ಹೌದು, ಪೊಲೀಸ್ ಅಧಿಕಾರಿಗೆ ಅವರಿಗೆ ಏನಾತ ಆ ಥರದ ಗಂಭೀರವಾದ ಗಾಯ ಏನಾಗಿಲ್ಲ. ಹಲ್ಲೆ ಮಾಡೋಕ್ಕೆ ಬಂದು ಕಲ್ಲಿಂದ ದಾಳಿ ಮಾಡಿದ್ದಾನೆ. ಭುಜಕ್ಕೆ ಸ್ವಲ್ಪ ಗಾಯ ಆಗಿದೆ, ಬಟ್ ಯಾವುದೇ ರೀತಿಯ ಮೇಜರ್ ಗಾಯ ಆಗಿಲ್ಲ. ಇಲ್ಲ, ಒಂದು ಇನ್ಫಾರ್ಮೆಂಟ್ಸ್ ಹೇಳ್ತಾಯಿದ್ರು. ಮತ್ತು ನಾವು ಏನು ಒಂದು ಹಲಗೂರು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿದ್ವಿ. ಅವರು ಒಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಇವರು ಎಲ್ಲಿ ತಪ್ಪಿಸ್ಕೊಂಡು ಹೋದರು ಮತ್ತು ಈ ಒಂದು ಇನ್ಸಿಡೆಂಟ್ ಆದಮೇಲೆ ಎಲ್ಲೆಲ್ಲಿ ಹೋಗಿದ್ರು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ಆಧರಿಸಿ ನಾವು ಇವ್ರನ್ನ ಅರೆಸ್ಟ್ ಮಾಡಿದ್ವಿ. ಸ್ಪಾಟ್ದಲ್ಲಿ ನಿನ್ನೆ 5 ಜನ ಇದ್ದರು. ರಾತ್ರಿ ಏನು ಅರೆಸ್ಟ್ ಹೋದಾಗ 5 ಜನ ಇದ್ದರು. ಇಲ್ಲ, ಬೆಳಗಿನ ಜಾವ ಅದು ಒಬ್ಬ ಮಾತ್ರ ಇದ್ದ. ಹೌದೌದು, ನಿನ್ನೆ ರಾತ್ರಿನೇ ಉಳಿದ ಆರೋಪಿತರು ನಾವು ಬಂಧಿಸಿದ್ವಿ. ಆ ಒಂದು ಬಂಧನ ಮಾಡುವ ಒಂದು ಯತ್ನದಲ್ಲಿ ಒಬ್ಬನು ತಪ್ಪಿಸ್ಕೊಂಡು ಹೋಗಿದ್ದ. ಆತನನ್ನು ಹುಡುಕಾಡುವಾಗ ಇವತ್ತು ಬೆಳಗಿನ ಜಾವ ಆತ ಸಿಕ್ಕಿದ್ದ. ಒಟ್ಟು 5 ಜನ ಆಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ. ಸೊ ಟೋಟಲ್ ಆಗಿ ಒಟ್ಟು 17 ಜನನ್ನು ನಾವು ಕಳೆದ 2 ದಿನಗಳಲ್ಲಿ ಕಾರ್ಯಾಚರಣೆ ಮಾಡಿ ಈ ಎಲ್ಲ ಪ್ರಕರಣಗಳಲ್ಲಿ ಮುಖ್ಯವಾಗಿ ಏನು ರೌಡಿ ರೀತಿಯ ಒಂದು ವರ್ತನೆಯನ್ನು ತೋರ್ತಾ ಇದ್ದರು, ಮಂಡ್ಯ ನಗರದಲ್ಲಿ ಸಾರ್ವಜನಿಕರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಹಾಕೋತಾ ಇದ್ದರು, ಲಾಂಗ್ ಮಚ್ಚುಗಳನ್ನು ಪ್ರದರ್ಶನ ಮಾಡ್ತಾಯಿದ್ರು. ಇಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಒಟ್ಟು 17 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಇನ್ನೂ 7-8 ಜನ ಆರೋಪಿತರು ಸಹಿತ ಇದರಲ್ಲಿ ಇದ್ದಾರೆ. ಅವರನ್ನು ಸಹಿತ ಒಂದು ಬಂಧನ ಮಾಡುವುದು ಬಾಕಿ ಇದೆ. ನಮ್ಮ ಕಾರ್ಯಾಚರಣೆ ಮುಂದುವರೆದಿದೆ. ಮುಖ್ಯವಾಗಿ ಏನೇನು ರೌಡಿ ಚಟುವಟಿಕೆಯಲ್ಲಿ ಯಾರ್ಯಾರಿದ್ದಾರೆ ಅವರ ಒಂದು ಬಂಧನ ಶೀಘ್ರದಲ್ಲೇ ಮಾಡ್ತೀವಿ. ಹೌದೌದು, 17 ಜನದ ಹೆಸರನ್ನು ಕೊಡ್ತೀವಿ. ಪ್ರೆಸ್ ನೋಟನ್ನು ಕೊಡ್ತೀವಿ. ಹೌದೌದು, ಮಂಡ್ಯ ವೆಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಿಪ್ರೇಷನ್ ಫಾರ್ ಡಕೈಟಿ ಅಂತೇಳಿ ಆ ಒಂದು ಪ್ರಕರಣದಲ್ಲಿ 7 ಜನ ಆರೋಪಿತರು. ಅದರಲ್ಲಿ ಅಜಯ್ ಅಲಿಯಾಸ್ ಚಿಕ್ಕಬೆಣ್ಣೆ ಅಂತೇಳಿ, ಇನ್ನೊಬ್ಬನು ಮೊಹಮ್ಮದ್ ಸಮೀರ್ ಅಲಿಯಾಸ್ ಸಾಲ್ಟ್ ಅಂತೇಳಿ, ಮೊಹಮ್ಮದ್ ಸಮೀರ್ ಅಲಿಯಾಸ್ ಸಾಲ್ಟ್, ಇನ್ನೊಬ್ಬನು ಶಿವಾನಂದ ಅಲಿಯಾಸ್ ಗೊಳ್ಳೆ ಶಿವ, ಇನ್ನೊಬ್ಬನು ಹೇಮಂತ್ ಕುಮಾರ್ ಅಂತೇಳಿ, ಇನ್ನೊಬ್ಬನು ಉಲ್ಲಾಸ್ ಗೌಡ ಅಲಿಯಾಸ್ ಚಿಟ್ಟೆ, ಇನ್ನೊಬ್ಬನು ಸ್ವರೂಪ್ MS ಅಂತೇಳಿ, ಆಮೇಲೆ ಕೊನೆಯವನು ಪುನೀತ್ KN ಅಂತೇಳಿ.
ಈ 7 ಜನ ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದವರು. ಅದೇ ರೀತಿ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನೋ ಒಂದು ಬಾರ್ನಲ್ಲಿ ಗಲಾಟೆ ಆಗಿತ್ತು. ಆ ಪ್ರಕರಣದಲ್ಲಿ ಒಟ್ಟು 8 ಜನ ಆರೋಪಿತರು. ಅದರಲ್ಲಿ 2 ಆರೋಪಿತರು ಮೈನರ್ ಇದ್ದಾರೆ. 6 ಜನ ಆರೋಪಿತರು. ಒಬ್ಬರು ವೆಂಕಟೇಶ್ ಅಂತೇಳಿ, ಇನ್ನೊಬ್ಬನು ಶಿವಕುಮಾರ್ ಅಂಥೇಳಿ, ಇನ್ನೊಬ್ಬನು ಸುಹಾಸ್ ಅಂಥೇಳಿ, ಇನ್ನೊಬ್ಬನು ಹರ್ಷ ಅಂಥೇಳಿ. ಇವರು ಇಷ್ಟು ಜನ ನಾವು ಅಲ್ಲಿ ಅರೆಸ್ಟ್ ಮಾಡಿದ್ದೀವಿ. ವೆಂಕಟೇಶ್, ಹರ್ಷ, ಶಿವಕುಮಾರು, ಸಾಗರ್ ಅಂತೇಳಿ ಇನ್ನೊಬ್ಬನು, ಸಾಗರ್ ಅಂತೇಳಿ ಒಬ್ಬನು, ಸುಹಾಸ್ ಅಂತೇಳಿ ಇನ್ನೊಬ್ಬನು. ಸುಹಾಸು ಮತ್ತು ಸಾಗರು, ಶಿವಕುಮಾರು, ಹರ್ಷ ಮತ್ತು ವೆಂಕಟೇಶ್, ಈ 5 ಜನ ಅಲ್ಲಿ ಹಲಗೂರು ಒಂದು ಠಾಣೆಯಲ್ಲಿ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿರುವ 3 ಜನ, ಈ ಏನು ಸುಭಾಸ್ ಅಂತೇಳಿ ಇವತ್ತು ನಾವು ಅರೆಸ್ಟ್ ಮಾಡಿದ್ದೀವಿ, ಈತನ ಜೊತೆಗೆ ಇನ್ನೂ 2 ಏನು ಮೈನರ್ಸ್ ಇದ್ದಾರೆ. ನಮ್ಮ ಈ ಮಂಡ್ಯ ಪ್ರಕರಣದಲ್ಲಿರುವ 2 ಮೈನರ್ಸು, ಅವರು ಸಹಿತ ಈ ಪ್ರಕರಣದಲ್ಲಿದ್ದರು. ಒಟ್ಟು 8 ಜನ ಸೇರಿ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಹಾಂ, ಯುವಕನು ಟಿ ನರಸೀಪುರ ತಾಲೂಕಿನವನು, ಯಶವಂತ್ ಅಂತೇಳಿ. ಆತ ಇಲ್ಲೇ ITI ಮುಗಿಸಿ ಇಲ್ಲೇ ಇರ್ತಾನೆ. ಮತ್ತು ನಂತರದ ದಿನಗಳಲ್ಲಿ ಸಹಿತ ಇವ್ರ ಜೊತೆ ಒಂದು ಪರಿಚಯ ಹೊಂದಿರ್ತಾನೆ. ಆವಾಗವಾಗ ಭೇಟಿ ಆಗ್ತಾ ಇರ್ತಾನೆ. ಇವರ ಒಂದು ಪರಿಚಯಸ್ಥನೇ ಆಗಿರ್ತಾನೆ ಅವನು ಸಹಿತ. ಆತನಿಗೆ ಹೊಡೆದಿದ್ದು ಏನಂತಂದರೆ, ಆತ ಮತ್ತು ಆತನ ಫ್ರೆಂಡ್ ಒಬ್ಬರು ಸಿದ್ದರಾಜು ಅಂತೇಳಿ, ಇವರು ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಾರೆ. ಒಂದು ಸಲ ಬಸ್ಸು ನಿಮ್ಮದು ಈ ಕಡೆ ಹೋಗ್ತದೆ, ನಮ್ಮದು ಈ ಕಡೆ ಬಸ್ ನಿಲ್ತದೆ ಅಂತೇಳಿ ಆ ಒಂದು ವಿಚಾರ ಮಾತಾಡ್ತಾ ಇರುವಾಗ ಇವರು ಅಲ್ಲಿ ಬರ್ತಾರೆ. ಇವರು ಏನು ಸುಭಾಸ್ ಮತ್ತು ಅವ್ರ ತಂಡ ಅಲ್ಲಿ ಬಂದು ಆವಾಗ ಈತನ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ಏನು ಈ ಥರ ನಮ್ಮ ಜೊತೆ ವರ್ತನೆ ಮಾಡ್ತಾಯಿದ್ದೆ ಅಂತೇಳಿ ಅವರಿಗೆ ಜೋರಾಗಿ ಮಾತಾಡ್ತಾ ಇರ್ತಾನೆ. ಆವಾಗ ಈ ಯುವಕ ಏನು ಯಶವಂತ ಇದ್ದಾನೆ, ಈತ ಅವನು ನಮ್ಮ ಫ್ರೆಂಡ್ ಇದ್ದಾನೆ, ಅವ್ನಿಗೆ ಯಾಕೆ ನೀವು ಈ ಥರ ಬೈತಾ ಇದ್ದೀರಿ, ಆ ಥರ ಮಾಡೋದು ಬೇಡ ಅಂತೇಳಿ ಇವನು ವಾರ್ನ್ ಮಾಡ್ತಾನೆ. ಅವಾಗ ಅದನ್ನೇ ದ್ವೇಷವಾಗಿ ಇಟ್ಕೊಂಡು ಮರುದಿನ ಆತನನ್ನು ಇಲ್ಲಿ ಒಂದು ಕಡೆ ಒಂದು ಪಾರ್ಕ್ನಲ್ಲಿ ಆತ ಇರೋದನ್ನು ಗಮನಿಸಿ ಆತನನ್ನು ಬೈಕ್ ಮೇಲೆ ಕರ್ಕೊಂಡು ಹೋಗಿ ಒಂದು ಸ್ಮಶಾನದಲ್ಲಿ, ಅಲ್ಲಿ ಯಾರೂ ಇಲ್ಲದ ಸ್ಥಳದಲ್ಲಿ ಆತನಿಗೆ ಹೆದರಿಸಿ ಆತನಿಗೆ ಮಚ್ಚಿನಿಂದ ಹಲ್ಲೆ ಮಾಡಿ ಇನ್ನೊಮ್ಮೆ ಈ ಒಂದು ಪ್ರದೇಶಕ್ಕೆ ಬರಬೇಡ ಅಂತೇಳಿ ಅವರಿಗೆ ವಾರ್ನ್ ಮಾಡಿ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡಿರ್ತಾರೆ. ಇದೇ ಮಂಡ್ಯ ಬಸ್ ಸ್ಟ್ಯಾಂಡ್. ಅದನ್ನು ಇನ್ನೂ ಸ್ವಲ್ಪ ತನಿಖೆ ಮಾಡಬೇಕಾಗಿದೆ. ಆ್ಯಕ್ಚುಲಿ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಆತ ಯಾವುದೋ ಒಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹಿತ ದಾಖಲು ಮಾಡಿರಲಿಲ್ಲ. ಅವನ ಪಾಡಿಗೆ ಅವನು ಹೋಗಿದ್ದ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ವೈರಲ್ ಆಯಿತು, ಆ ವೈರಲ್ ಆದಮೇಲೆ ನಾವು ಆತನನ್ನು ಪತ್ತೆ ಹಚ್ಚುವ ಒಂದು ಕ್ರಮವಾಗಿ ನಾವು ನೋಡ್ತಾ ಇರುವಾಗ ಇದು BT ಲಲಿತಾ ನಾಯಕ್ ಬಡಾವಣೆ ಅಂತಿದೆ, ಆ ಒಂದು ಬಡಾವಣೆಯಲ್ಲಿರೋ ಒಂದು ಸ್ಮಶಾನ. ಹೌದು. ಈ ಪ್ರಕರಣ ಸಂಬಂಧಪಟ್ಟಂತೆ ಒಟ್ಟು 5 ಜನ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಮೈನರ್ಸ್ ಇದ್ದಾರೆ. ಒಬ್ಬನು ಆಕಾಶ್ ಅಂತೇಳಿ ನಿನ್ನೆ ರಾತ್ರಿನ ಅರೆಸ್ಟ್ ಮಾಡಿದ್ವಿ. ಇತರು ಅಲ್ಲಿ ಜನರಿಗೆ ಒಂದು ಲಾಂಗು ಮಚ್ಚನ್ನು ತೋರಿಸಿ ಹೆದರ್ಸ್ತಾ ಇದ್ದಾರೆ, ದರೋಡೆಗೆ ಹೊಂಚು ಹಾಕ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ PS ಇನ್ಸ್ಪೆಕ್ಟರ್ ನವೀನ್ ಸುಪೇಕರ್ ಅವರ ತಂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇರುವಾಗ ಅದರಲ್ಲಿ ಒಂದು ಕಾರನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಒಟ್ಟು 7 ಜನ ಆರೋಪಿತರನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 7 ಜನ ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ. ಒಟ್ಟಾರೆಯಾಗಿ ಈ 3 ಪ್ರಕರಣಗಳಲ್ಲಿ ರೌಡಿ ತರಹದ ಒಂದು ವರ್ತನೆಗಳನ್ನು ತೋರ್ತಾ ಇರುವ ಈ ಪುಡಿ ರೌಡಿಗಳಿಗೂ ಮತ್ತು ಈಗಾಗಲೇ ನಾವು ಸಾಕಷ್ಟು ರೌಡಿ ಪಟ್ಟಿಗೆ ಸಹಿತ ಸೇರಿಸಿದ್ವಿ. ಅಂಥ ಎಲ್ಲ ರೌಡಿಗಳ ಮೇಲೆ ಒಂದು ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಈ 7 ಜನ ಎಲ್ಲ ಮಂಡ್ಯದವರು. ಅದರಲ್ಲಿ ಪ್ರಮುಖ ಆರೋಪಿ ಅಜಯ್ ಅಂತೇಳಿ ಅಲಿಯಾಸ್ ಚಿಕ್ಕ ಬೆಣ್ಣೆ ಅಂತೇಳಿ, ಈತ ಯುವಕರನ್ನ ಕಟ್ಟಿಕೊಂಡು ಈತ ಇನ್ನೊಂದು ರೌಡಿ ತಂಡದೊಂದಿಗೆ ದ್ವೇಷವನ್ನು ಸಾಧಿಸ್ತಾ ಇದ್ದ. ಈ ಒಂದು ಮೀಡಿಯಾ ಪೋಸ್ಟ್ ಒಂದು ಏನು ವೈರಲ್ ಆಗಿತ್ತು, ಆ ವೈರಲ್ ಆದಮೇಲೆ
ಈತ ಅವರಿಗೂ ಸಹಿತ ಒಂದು ಕಠಿಣ ಸಂದೇಶವನ್ನು ರವಾನಿಸುವ ಒಂದು ನಿಟ್ಟಿನಲ್ಲಿ ಈ ಥರ ತನ್ನ ಸಹಚರರೊಂದಿಗೆ ಮಾರಕಾಸ್ತ್ರಗಳೊಂದಿಗೆ ಅವರ ಮನೆಗಳಿಗೆ ಭೇಟಿ ನೀಡಿದ್ದ ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ಇತ್ತು. ಅದನ್ನು ಪರಿಶೀಲಿಸುವ ಒಂದು ಹಂತದಲ್ಲಿ ಈ ಒಂದು ಅರೆಸ್ಟನ್ನು ಮಾಡಿದ್ವಿ. ಏನಿಲ್ಲ, ಇವರು ಹಾಗೇ ಓಡಾಡ್ತಾ ಇದ್ದರು. ಯಾವುದೇ ಒಂದು ನಿರ್ದಿಷ್ಟವಾದ ಉದ್ಯೋಗ ಇವರಲ್ಲಿಲ್ಲ. ಎಲ್ಲರೂ ರೌಡಿ ಥರದ ಚಟುವಟಿಕೆಯಲ್ಲಿ ಹಲವಾರು ಕೇಸುಗಳು ಸಹಿತ ಅವರ ಮೇಲೆ ಎಲ್ಲ ಇದೆ. ಹೆಚ್ಚಿನ ಇನ್ನೂ ತನಿಖೆಯನ್ನು ಮಾಡಬೇಕಾಗಿದೆ. ಇಲ್ಲ, ಶೂಟೌಟು ಏನು ಒಬ್ಬ ಸುಭಾಷ್ ಅಲಿಯಾಸ್ ಸುಬ್ಬಿ ಅಂತೇಳಿ ಈತ ಜಸ್ಟ್ 18 ವರ್ಷ 4 ತಿಂಗಳಾಗಿದೆ. ಈತನನ್ನು ನಾವು ಈಗ ಏನು ಶೂಟ್ ಮಾಡಿ ಸೆಕ್ಯೂರ್ ಮಾಡಲು ಯಶಸ್ವಿಯಾಗಿದ್ದೀವಿ. ಆತನ ಮೇಲೆ ಒಟ್ಟು 5 ಪ್ರಕರಣ ದಾಖಲಾಗಿತ್ತು. ಆತ ಕಳೆದ ವರ್ಷ 2 ಪ್ರಕರಣ ಮತ್ತು ಈ ವರ್ಷ ಒಂದು ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಮತ್ತು ವೆಸ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಮತ್ತು ಹಲಗೂರುದಲ್ಲಿ ಏನೋ ಒಂದು ಪ್ರಕರಣ ಆಗಿತ್ತು. ಈ 3 ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ ಮತ್ತು ಇತ್ತೀಚೆಗೆ ಈತನಿಗೆ 18 ಕಂಪ್ಲೀಟ್ ಆಗಿ ಈಗ ಮೇಜರ್ ಆಗಿದ್ದ. ಇದಾದರೂ ಸಹಿತ ಈತ ಸಾಕಷ್ಟು ತನ್ನದೇ ವಯಸ್ಸಿನ ಒಂದು ಹಲವಾರು ರೌಡಿಗಳ ಜೊತೆ ಸೇರಿಕೊಂಡು ಹುಡುಗರನ್ನು ಒಂದು ತಪ್ಪು ದಾರಿಗೆ ಒಂದು ಎಳೆಯುವ ಉದ್ದೇಶದಿಂದ ಅವರನ್ನು ಸಹಿತ ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿ ಮಾರಕಾಸ್ತ್ರಗಳನ್ನು ಪ್ರದರ್ಶನ ಮಾಡಿ ಮೇಂಟೈನ್ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕೃತ್ಯಗಳನ್ನು ಎಸಗ್ತಾ ಇದ್ದ. ಹೀಗಾಗಿ ಆತನ ಮೇಲೆ ನಾವು ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಆತನ ಸಹಚರನ ಮೇಲೆ ಸಹಿತ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 5 ಜನ ಏನು ನಾವು ಅರೆಸ್ಟ್ ಮಾಡಿದ್ವಿ, ಅದರಲ್ಲಿ 5 ಜನದಲ್ಲಿ 3 ಜನ ಮೈನರ್ ಇದ್ದಾರೆ, ಇನ್ನೂ 18 ವರ್ಷ ಕಂಪ್ಲೀಟ್ ಆಗಿಲ್ಲ. ಆದರೂ ಸಹಿತ ಅವರ ಮೇಲೆ 2-3 ಪ್ರಕರಣಗಳು ದಾಖಲಾಗಿವೆ. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇವರು ತಮ್ಮ ತಂದೆ ತಾಯಿಯವರ ಮಾತನ್ನು ಕೇಳದೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋದು ಒಂದು ಕಳವಳಕಾರಿ ವಿಷಯ. ಇಂಥವ್ರ ಮೇಲೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಮತ್ತು ಯಾರು ಅವ್ರ ಜೊತೆ ಸೇರ್ಕೋತಾ ಇದ್ದಾರೆ ಅಂಥವರಿಗೆ ಸಹಿತ ಒಂದು ಕಠಿಣ ಸಂದೇಶವನ್ನು ರವಾನಿಸುವ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಸಹಿತ ನಾವು ಒಂದು ಕಠಿಣ ಕ್ರಮವನ್ನು ಜರುಗಿಸ್ತೀವಿ. ಶೂಟೌಟ್ ಆಗಿದ್ದು ಬಿ ಹೊಸೂರು ಅಂತೇಳಿ ಕೆರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗಿನ ಜಾವ ಒಂದು 6 ಗಂಟೆ 15 ನಿಮಿಷ ಒಂದು ಸಮಯದಲ್ಲಿ ಆಗಿದೆ. ಈತ ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ನಗರಸಭೆಯಲ್ಲಿ ಕೆಲವೊಬ್ಬರು ಮಲ್ಕೊಂಡಿದ್ದ ಸಮಯದಲ್ಲಿ ಲಾಂಗ್ಗಳನ್ನು ತೆಗೆದುಕೊಂಡು ಹೋಗಿ ಅವರಿಂದ ಅವರಿಗೆ ಏಕಾಏಕಿ ಹಲ್ಲೆ ಮಾಡಿ ಅವರಿಂದ ಏನಾದರೂ ದುಡ್ಡು ಸಿಗ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿದ್ದರು. ಅದೊಂದು ಪ್ರಕರಣ ದಾಖಲಾಗಿತ್ತು. ಅದೇ ರೀತಿ ಇನ್ನೊಂದು ಪ್ರಕರಣ ಮಂಡ್ಯ ವೆಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ರಮೇಶ್ ಅಂತೇಳಿ ಆತ ಜಸ್ಟ್ ಹೋಗ್ತಾ ಇರುವಾಗ ಆತನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆತನಿಗೆ ಸಹಿತ ಗಾಯಗೊಳಿಸಿದರು. ಅದು ಒಂದು ಪ್ರಕರಣ ದಾಖಲಾಗಿತ್ತು. ಮತ್ತು ಏನು ಈ ಒಂದು ಇನ್ಸಿಡೆಂಟ್ ಆಯಿತು ಸ್ಮಶಾನದಲ್ಲಿ, ಅದು ದಿನಾಂಕ 15/2/2025 ಆಗಿದೆ. ಆ ಇನ್ಸಿಡೆಂಟ್ ಆದ ಒಂದು ವಾರದಲ್ಲಿ ಅಂದರೆ ದಿನಾಂಕ 23ರಂದು ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬಾರ್ನಲ್ಲಿ ಇವರೆಲ್ಲ ಆರೋಪಿತರು ಒಟ್ಟು 8 ಜನ ಆರೋಪಿತರು ಕುಡಿದು ಅಲ್ಲಿ ಕೂತ್ಕೊಂಡಿದ್ದಾಗ ಪಕ್ಕದ ಟೇಬಲ್ನಲ್ಲಿ ಕೂತ್ಕೊಂಡವರು ಸಹಿತ ಇವರ ಮೇಲೆ ವಾಗ್ವಾದ ಆಯಿತು. ಆ ಒಂದು ವಿಚಾರಕ್ಕೆ ಆತನಿಗೆ ಏಕಾಏಕಿ ಒಂದು ಚಾಕುವಿನಿಂದ ಹಲ್ಲೆ ಮಾಡಿರ್ತಾರೆ. ಸೊ ಈ ಥರದ ಪ್ರಕರಣಗಳಲ್ಲಿ ಈತ ಇನ್ವಾಲ್ವ್ ಆಗಿದ್ದ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಣ್ಣ ಪುಟ್ಟ ಹುಡುಗರನ್ನ ಸೇರಿಸ್ಕೊಂಡು ಈತ ಸತತವಾಗಿ ಈ ಒಂದು ರೌಡಿ ಚಟುವಟಿಕೆಯಲ್ಲಿ ಇದ್ದ.